ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಆದ್ದರಿಂದ ನಾವು ಮನೆ ಮುಂದೆ ರಂಗೋಲಿಯನ್ನು ಹಾಕೇವ್ರಿ. ಇವತ್ತು ಶಿವರಾತ್ರಿ ಹಬ್ಬದ ಆಚರಣೆ ನಾವು ಮನೆಯೊಳಗೆ ಹೆಂಗೆ ಮಾಡ್ತೀವಿ ಅಂಥೇಳಿ ನೋಡೋಣ ಬರ್ರಿ. ಇವತ್ತು ಶಿವರಾತ್ರಿ ಹಬ್ಬ ಅಂಥೇಳಿ ನಾವು ಎಲ್ಲರೂ ಉಪವಾಸ ಮಾಡತ್ತೇವ್ರಿ. ಬೆಳಗ್ಗೆಯಿಂದ ನಾವು ಉಪವಾಸ ಇದ್ವಿ ರೀ. ಹಂಗಾರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ರಾತು ಅಂದರೆ ಎಡೆ ಕೊಟ್ಟು ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಜಲ್ದಿನ ಅಡುಗೆ ಮಾಡಿದ್ರಾತು ಅಂಥೇಳಿ ಅಡುಗೆನ ಮಾಡತ್ತಿದ್ವಿ ರೀ. ನಮ್ಮ ಅತ್ತೆಯರ ಎಲ್ಲ ಅಡುಗೆ ಮಾಡಿದಾರೆ ರೀ. ಅಂದ್ರೆ ದೇವರಿಗೆ ಏನೇನು ಎಡೆಗೆ ಬೇಕಪ್ಪ ಅಂತಂದ್ರೆ ಅಳ್ಳಿಟ್ಟು ಕಡ್ಲೆಕಾಳು ಉಸುಳಿ ಮಾಡಿದ್ವಿ ರೀ. ಮತ್ತು ಅದ್ರ ಜೊತೆಗೆ ಮಡ್ಕಿ ಕಾಳು ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯನೂ ಮಾಡಿದ್ವಿ. ಮತ್ತು ಸ್ವಲ್ಪ ಅವಲಕ್ಕಿನೂ ಮಾಡಿದ್ವಿ. ಅದು ಎಡೆಗೆ ಬೇಕಲ್ರಿ, ಹಾಗಾಗಿ ಅಷ್ಟೆಲ್ಲನೂ ನಮ್ಮ ಅತ್ತೆಯವರು ಮಾಡಿ ರೆಡಿ ಮಾಡಿದ್ರಿ. ಮತ್ತು ದೇವಸ್ಥಾನಕ್ಕೆ ಏನೇನು ಬೇಕು ನೋಡು ಎಲ್ಲ ತೊಗೊಂಡು ತಯಾರಿ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಉಪವಾಸ ಇರೋದರಿಂದ ಸಾಯಂಕಾಲ ಮತ್ತು ಸ್ನಾನ ಮಾಡಿ ಮತ್ತು ರೆಡಿಯಾಗಿ ನಾವು ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ರೀ. ಫಸ್ಟ್ ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಎಡೆಯನ್ನು ಕೊಟ್ಟು ನಮಸ್ಕಾರ ಅದನ್ನು ಮಾಡ್ಕೊಂಡ್ವಿ ರೀ. ಅಂದ್ರೆ ಮುಂದೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದಿತ್ತು, ಹಾಗಾಗಿ ಎಷ್ಟು ಜಲ್ದಿ ಬರ್ಬೇಕಂತ ಹೇಳಿ ಅಂದ್ಕೊಂಡ್ರೂ ಆಗಲಿಲ್ಲ ರೀ. 6 ಗಂಟೆನೇ ಆಯ್ತು ದೇವಸ್ಥಾನಕ್ಕೆ ಬರೋದು. ಹಾಗಾಗಿ ಎಲ್ಲರೂ ಸೇರಿ ನಾವು ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ನಾವು ಶಿವಾನಂದ ಮಠಕ್ಕೆ ಬರೋದ್ರೊಳಗೆ ಮಹಾಮಂಗಳಾರತಿ ಚಾಲು ಆಗಿತ್ತು ರೀ. ನಾವು ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಡು ಮತ್ತು ಹಾದಿಲಿಂಗಪ್ಪ ಅಂಥೇಳಿ ಉಣ್ಕಲ್ ಕ್ರಾಸ್ ಹತ್ರ ಐತ್ರಿ, ಆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ರೀ, ಭಾಳಷ್ಟು ಜನ ಬಂದಿದ್ರು. ಎಲ್ಲರೂ ದರ್ಶನಕ್ಕೆ ಅಂತ ಹೇಳಿ ಕ್ಯೂ ಹಚ್ಚಿದ್ರು. ನಮಗೆ ಕ್ಯೂ ಹಚ್ಚಿ ದರ್ಶನ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಹೊರಗೆ ನಿಂತು ನಮಸ್ಕಾರ ಮಾಡಿ ಬಂದ್ವಿ ರೀ. ಪ್ರತಿದಿನ ಈ ದೇವಸ್ಥಾನದ ಮುಂದೆ ಯಾರೂ ಇರೋದಿಲ್ಲ ರೀ, ಆದರೆ ಇವತ್ತು ಶಿವರಾತ್ರಿ ಅಂಥೇಳಿ ನಿಲ್ಲಾಕು ಜಾಗ ಇಲ್ದಷ್ಟು ಜನ ಬಂದಾರ್ರಿ. ಯಾಕಪ್ಪ ಅಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬದ ವಿಶೇಷ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.